ಅಂತ ಹೇಳ್ಬಿಟ್ಟು ನಮ್ಮನ್ನ ತುಳಿದಾಕ್ಬೇಕು, ಇವತ್ತು ಇವ್ರನ್ನ ಮುಗಿಸಾಕ್ಬೇಕು ಅಂತ ಹೇಳ್ಬಿಟ್ಟು ಅಂತ ಅರ್ಥ ಆಗೈತೆ ಸರ್. ಇಷ್ಟೆಲ್ಲ ಮಾಡ್ಮೇಲೆ ನಾವು ಒಂದು ಹೋರಾಟದ ಒಂದು ರುಚಿ ನಾವು ತೋರ್ಸೋಣ. ನಾವು ಅಸ್ಪೃಶ್ಯತೆ ಅನ್ನೋದೇ ಆಗ್ಲಿ, ಒಂದು ನಮ್ಮ ಮೇಲೆ ದಬ್ಬಾಳಿಕೆ ದೌರ್ಜನ್ಯ ಆಗೋದು ಇಲ್ಲವರೆಗೂ ನಡೀತಾನೆ ಇದೆ. ಅಲ್ಲೊಬ್ಬ ದಲಿತ ವರ್ಗದವನು ಅದು ಕೆಳವರ್ಗದ ಒಂದು ಅಧಿಕಾರದಲ್ಲಿ ಕೆಲಸ ಮಾಡ್ತಾರೆ, ಇಷ್ಟೊಂದು ದಬ್ಬಾಳಿಕೆ ಮಾಡ್ತಾರೆ. ಅವ್ರ ಮನಸ್ಸಾಕ್ಷಿ ಅವ್ರು ಯಾವ ಮಟ್ಟಕ್ಕೆ ಇರ್ಬೋದು. ಅದು ಇವತ್ತಿನ ದಿನ ನಾವು ದಲಿತರ ಅಂತ ಹೇಳ್ಬಿಟ್ಟು ನಮ್ಮ ಮೇಲೆ ದಬ್ಬಾಳಿಕೆ ನಡೆಸ್ತಾ ಇದ್ರೆ ಇದಕ್ಕೆ ನಾವು ಕಾನೂನು ಪಾಠ ಏನಂತ ನಾವು ಏನು ದಲಿತ ಬಾಬಾ ಸಾಹೇಬ್ ಅಂಬೇಡ್ಕರ್ ಮಕ್ಕಳು ಅವ್ರಿಗೆ ಮುಂದಿನ ದಿನದಲ್ಲಿ ಮುಂಚೆ ತೋರ್ಸೋಣ. ಆದಷ್ಟು ಬೇಗನೆ ದಲಿತ ಅಂತ ಹೇಳ್ಬಿಟ್ಟು ನಮ್ಮನ್ನ ತುಳಿದಾಕ್ಬೇಕು, ಇವತ್ತು ಇವ್ರನ್ನ ಮುಗಿಸಾಕ್ಬೇಕು ಅಂತ ಹೇಳ್ಬಿಟ್ಟು ಅಂತ ಅರ್ಥ ಆಗೈತೆ ಸರ್. ನಾನು ಇಲ್ಲೆಲ್ಲ ಸುಮಾರು ಎಲ್ಲಾ ಕಚೇರಿಗಳು ತಿರುಗಿಬಿಟ್ಟಿದ್ದೀನಿ. ಅವ್ರು ಇಷ್ಟೆಲ್ಲ ಮಾಡ್ಮೇಲೆ ನಾವು ಒಂದು ಹೋರಾಟದ ಒಂದು ರುಚಿ ನಾವು ತೋರ್ಸೋಣ. ನಾವು ಯಾಕಂದ್ರೆ ಒಬ್ಬ ದಲಿತ ಇವತ್ತಿನ ದಿನ ಎಲ್ಲೋದ್ರೂ ನಮ್ಗೆ ಅಸ್ಪೃಶ್ಯತೆ ಅನ್ನೋದೇ ಆಗ್ಲಿ, ಒಂದು ನಮ್ಮ ಮೇಲೆ ದಬ್ಬಾಳಿಕೆ ದೌರ್ಜನ್ಯ ಆಗೋದು ಇಲ್ಲವರೆಗೂ ನಡೀತಾನೆ ಇದೆ. ಆದ್ರೂ ರಕ್ಷಣೆ ಕೊಡುವಂತ ಒಂದು ಪೊಲೀಸ್ ಅಧಿಕಾರಿಗೆ ಅಲ್ಲೊಬ್ಬ ದಲಿತ ವರ್ಗದವನು ಅದು ಕೆಳವರ್ಗದ ಒಂದು ಅಧಿಕಾರದಲ್ಲಿ ಕೆಲಸ ಮಾಡ್ತಾರೆ, ಇಷ್ಟೊಂದು ದಬ್ಬಾಳಿಕೆ ಮಾಡ್ತಾರೆ. ಅವ್ರ ಮನಸ್ಸಾಕ್ಷಿ ಅವ್ರು ಯಾವ ಮಟ್ಟಕ್ಕೆ ಇರ್ಬೋದು. ಎಷ್ಟು ದೊಡ್ಡ ಮಟ್ಟದಲ್ಲಿ ಅಂದ್ರೆ ರಾಜ್ಯ ಮಟ್ಟದಲ್ಲಿ ನಮ್ಮ ಕರ್ನಾಟಕದಲ್ಲಿರುವಂತ ಎಲ್ಲಾ ಸಂಘಟನೆಗಳಿಗೆ ಗಮನ ಕೊಟ್ಟು ಇಲ್ಲಿ ಒಂದು ನಮ್ ನಡೀತಿರುವಂತ ಒಂದು ಅನ್ಯಾಯದ ಬಗ್ಗೆ ಏನು ಚಿಕ್ಕಬಳ್ಳಾಪುರ ಜಿಲ್ಲೆ ಏನು SP ಅವರಿದ್ದಾರೋ DL ನಾಗೇಶ್ ಅವರು ನಿಮ್ಗೆ ಮಾಡಿರುವಂತ ಅನ್ಯಾಯ, ಮತ್ತೆ ಹಂಗೆ ಸರ್ಕಲ್ ಇನ್ಸ್ಪೆಕ್ಟರ್ ಸತ್ಯನಾರಾಯಣ ಅವರು, ಯಾವ ಊರವರು ಸತ್ಯನಾರಾಯಣ ಅವರು ಗೌರಿಬಿದನೂರು ಸರ್ಕಲ್ ಇನ್ಸ್ಪೆಕ್ಟರ್ ಅವರು, ಮತ್ತೆ ಸರ್ಕಲ್ ಇನ್ಸ್ಪೆಕ್ಟರ್ ರವಿಕುಮಾರ್ ಅವರು ಸಸ್ಪೆಂಡ್ ಆಗಿ ಅವರು ಶಾಮೀಲಿದ್ರು FIR ಮಾಡಿದ್ದಾರೆ. ನೀವು ಇದ್ರಲ್ಲಿ ಇನ್ವಾಲ್ವ್ ಇಲ್ಲ ನಿಮ್ಮ ಮೇಲೆ FIR ಮಾಡಿದ್ರು, ಕುತಂತ್ರ ಮಾಡಿ ನಮ್ಮ ಮೇಲೆ ಮಾಡಿದ್ದಾರೆ. ಆದ್ರೆ ಅವ್ರ ಮೇಲೆ ಯಾವುದೇ ರೀತಿ ಕ್ರಮ ಕೈಗೊಂಡಿಲ್ಲ. ಅದು ಇವತ್ತಿನ ದಿನ ನಾವು ದಲಿತರ ಅಂತ ಹೇಳ್ಬಿಟ್ಟು ನಮ್ಮ ಮೇಲೆ ದಬ್ಬಾಳಿಕೆ ನಡೆಸ್ತಾ ಇದ್ರೆ ಇದಕ್ಕೆ ನಾವು ಕಾನೂನು ಪಾಠ ಏನಂತ ನಾವು ಏನು ದಲಿತ ಬಾಬಾ ಸಾಹೇಬ್ ಅಂಬೇಡ್ಕರ್ ಮಕ್ಕಳು ಅವ್ರಿಗೆ ಮುಂದಿನ ದಿನದಲ್ಲಿ ರುಚಿ ತೋರ್ಸೋಣ. ಆದಷ್ಟು ಬೇಗನೆ ನೀವು ಆರಾಮಾಗಿ ಇವಾಗ ಏನ್ ಕಾರ್ಯನಿರ್ವಹಿಸ್ತಾ ಇದ್ರೋ ಅದನ್ನ ನಿರ್ವಹಿಸಿ ನಾವು ಸಂಬಂಧಪಟ್ಟ ಅಧಿಕಾರಿಗಳ ಗಮನಕ್ಕೆ ನಾವು ನಮ್ಮ ಸಂಘಟನೆಯವರು ನಾವೆಲ್ಲ ಇಡೀ ರಾಜ್ಯದಲ್ಲಿರುವ ಎಲ್ಲ ನಮ್ಮ ದಲಿತ ಮಕ್ಕಳೆಲ್ಲರೂ ಸೇರಿ ಇದನ್ನ ದೊಡ್ಡ ಬೆಳಕಿಗೆ, ಇದೊಂದು ದೊಡ್ಡ ಹಗರಣ ನಡೆದಿರೋದು, ಇದೊಂದು ಕಗ್ಗೊಲೆ ನಮ್ಮ ದಲಿತರನ್ನ ಒಳಗಡೆ ಮಟ್ಟ ಹಾಕಿ ಸಾಯ್ತಾ ಇರೋದು. ಜಾತಿ ಬಗ್ಗೆ ಕೆಳವರ್ಗದವ್ರ ಅಧಿಕಾರ ಕೊಟ್ಟವ್ರು ಅಂತ ಹೇಳಿದ್ರೆ ಇವತ್ತಿನ ದಿನ ಅವರು ಕೆಲಸ ಮಾಡಿ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂತ ಸಂವಿಧಾನದ ಅಡಿಯಲ್ಲಿ ಅವ್ರು ಕುತ್ಕೊಂಡು ಇವತ್ತು ಮಾಡ್ತಾ ಇರೋದು ಕೆಲಸ. ಈಗ ಅವ್ರು ಹೇಳೋ ಮಾತ್ರ ಹಾಗಾದ್ರೆ ದಲಿತ ಅಂತ ಹೇಳ್ಬಿಟ್ಟು ಹುಟ್ಟಿದ್ದೇನೆ ಅಂತ ತಪ್ಪಾಯ್ತಾ ಸರ್? ಹೇಳಿ ಸರ್. ಇಲ್ಲ, ಅವ್ರಿಗೆ ಇವತ್ತಿನ ದಿನ ಕಾನೂನು ರುಚಿ ಏನಂತ ಪ್ರತಿಯೊಬ್ಬರಿಗೆ ಅಂದ್ರೆ ಅಷ್ಟೇ. ಕಾನೂನು ರುಚಿ ಏನಂತ 4 ಜನ ಸರ್ ಬಟ್ಲಲ್ಲಿ ಒಬ್ಬನು ಕ್ರಿಯಾಟಪರಿಯಾಗಿ ಅವ್ನು ಸಾಯಿಸ್ಕೊಡ್ತಾರೆ. ನಮ್ಮ ಪೊಲೀಸ್ ಜೀಪ್ ಅವ್ರ ಮೇಲೆ ಡಿ ಇಲ್ಲ, ಅವ್ರಿಗೆ ಬೇಗ ರಿವೋಕ್ ಮಾಡ್ತಾರೆ. ಇದೆಲ್ಲ ಏನಿದೆ, ಇದೆಲ್ಲ ಏನ್ ಮಾಡೋಣ ಗೊತ್ತಾ? ಏನೇನು ಅಪರಾಧಗಳು ನಡೆದಿರೋ ಅದನ್ನೆಲ್ಲಾನು ಬೆಳಗ್ಗೆ ತರಬೇಕಂದ್ರೆ ಅದನ್ನ ಸಂಬಂಧಪಟ್ಟ ಅವ್ರ ಮೇಲಧಿಕಾರಿಗಳಿದ್ದಾರೋ ಅವ್ರಿಗೆ ಕೈ ಬರೋದಲ್ಲಿ ಎವಿಡೆನ್ಸ್ ಸಮೇತ ನಾವು ಕೊಡ್ಬೇಕು. ನಾವು ವಿತೌಟ್ ಎವಿಡೆನ್ಸ್ ಏನೇ ಕೊಟ್ರು ಅದು ಏನ್ ಅನ್ಕೊಂತಾರೆ, ನಾನು ಓಪನ್ ಆಗಿ ಹೇಳ್ತೀನಿ, ಒಂದು ವಿಡಿಯೋದಲ್ಲಿ ಹೇಳ್ತೀನಿ, ಇವ್ರ ಮೇಲೆ ಹಾಕಿರೋ ಆರೋಪಕ್ಕೆ ಇವ್ರು ಏನೇನು ಹೇಳ್ಕೊಂತಾರ ಅಂತ ಬೇರೆ ರೀತಿ ಇದನ್ನ ಟರ್ನ್ ಮಾಡ್ತಾರೆ. ಅದು ಆಗೋದು ಬೇಡ, ಅದಾಗಿರೋದು ನಿಜಾನೇ. ಅದು ಅದನ್ನ ನಾವು ಎವಿಡೆನ್ಸ್ ಮೂಲಕ ಕೊಡೋಣ. ಅದ್ರಲ್ಲಿ ಯಾವ ಪ್ರತಿಯೊಬ್ಬರು ಚೆನ್ನಾಗಿ ಸರ್ ಒಪ್ಲಿಗರ್ ಅಂತ ಹೇಳಿ ಡಿ ಮಾಡಲ್ಲ, ಅವ್ರ ಮೇಲೆ 15 ದಿವಸಕ್ಕೆ ರಿವೋಕ್ ಮಾಡ್ಬಿಡ್ತಾರೆ. ನಮ್ದಾದ್ರೆ ನಾವು SC ಅಂತ 6 ತಿಂಗಳು ರಿವೋಕ್ ಮಾಡಲ್ಲ ಸರ್. ಈಗ ಆಗುತ್ತೆ ಸರ್. ಇನ್ನೊಂದು ಏನಂದ್ರೆ ಈಗ ಹೋರಾಟ ಮಾಡಿದ್ರೆ ನಾವು ಶಿಸ್ತಿನಲ್ಲೇ ಇದೀವಿ ಸರ್. ಇಷ್ಟೆಲ್ಲ ಅನ್ಯಾಯ ಆಯ್ತು, ಎಲ್ಲಾ ಅಧಿಕಾರಿಗಳ ಹತ್ರ ಹೋಗಿದ್ದೀನಿ, ಎಲ್ಲ ದೊಡ್ಡವರ ಹತ್ರ ಹೋಗಿದ್ದೀನಿ, ಎಲ್ಲೂ ನಮ್ಗೆ ನ್ಯಾಯ ಸಿಕ್ಕಿಲ್ಲ. ಅದಕ್ಕೆ ಕೊನೆ ಪಕ್ಷವಾಗಿ ನಮ್ಮ ಕಚೇರಿ ಹತ್ರ ಕೂತ್ಕೊಂಡು ನಾನು ಶಾಂತಿಯುತವಾಗಿ ಕೇಳ್ಕೊಂಡಿದ್ದೀನಿ ಸರ್. ನ್ಯಾಯ ಕೇಳಕ್ ಹೋಗಿದ್ದೀನಿ, ನಾನೇನು ರೋಡಲ್ಲಿ ಕೂತಿಲ್ಲ ಸರ್. ನಾನು ಕಚೇರಿ ಹತ್ರ ಕೂತ್ಬಿಟ್ಟು ದೊಡ್ಡವ್ರ ಹತ್ರ ನಾನು ನ್ಯಾಯ ಕೇಳಕ್ಕೆ ಹೋಗಿದ್ದೀನಿ ಹೊರತು ಇದನ್ನು ಕೂಡ ಕೆಲವರು ಬೇರೆ ತರ ಸೃಷ್ಟಿ ಮಾಡಿದ್ದಾರೆ ಸರ್. ಇದನ್ನ ನ್ಯೂಸೆನ್ಸ್ ಮಾಡಿದ್ದಾರೆ. ಇದನ್ನ ಅವ್ರು ಮಾಡಿರೋದಲ್ಲ, ನೀವು ನೊಂದಿದ್ದೀರಾ, ನಿಮ್ ನಿಜವಾದ ಒಂದು ಅಲ್ಲಿ ದೌರ್ಜನ್ಯ ನಿಮ್ಮ ಮೇಲೆ ನಡೆದಿದೆ, ನಿಮ್ಮ ಮೇಲೆ ನಡೆದಿದೆ. ಅದಕ್ಕೆ ಮನನೊಂದು ಏನ್ ಮಾಡಿದ್ರೆ ನೀವು ಯಾರ ಹತ್ರ ಹೋಗಿಲ್ಲ, ನ್ಯಾಯ ಕೇಳಕ್ಕಂತ ಅದೇ ಹೋಗಿದ್ದೀವಿ ಸರ್. ಸರ್ ಇದಕ್ಕೆ ಒಂದು ಬುನಾದಿಯನ್ನು ನಾವೆಲ್ಲ ಇಡೀ ಕರ್ನಾಟಕದಲ್ಲಿ ಇದನ್ನ ನೋಡಿದ ಪ್ರತಿಯೊಬ್ಬರು ನಮ್ಮ ಸಂಘಟಿತರು, ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಮಕ್ಕಳು ಪ್ರತಿಯೊಬ್ಬರು ಬರ್ತಾರೆ, ನಿಮ್ಮನ್ನು ಭೇಟಿ ಆಗ್ತಾರೆ, ನಿಮಗೆ ನ್ಯಾಯ ಸಿಗುತ್ತೆ. ಇದ್ರಲ್ಲಿ ಯಾವನ್ ಶಾಮೀಲಾಗಿದ್ದಾನೋ ಅಧಿಕಾರದ ಹೆಸರು ಇಟ್ಕೊಂಡು ಬಡವ್ರನ್ನ ಒಳಗಡೆ ಯಾವನ ತುಳಿತಾ ಇದಾರ ಅವರಿಗೆ ಕಾನೂನು ಕ್ರಮ ಏನು ಶಿಕ್ಷೆ ಆಗ್ಬೇಕೋ ಅದು ಸಿಕ್ಕುತ್ತೆ. ಅದಕ್ಕೆ ನಾವು ಅವ್ರಿಗೆ ಏನ್ ಶಿಕ್ಷೆ ಆಗುತ್ತೋ ಅದು ಸಂಬಂಧಪಟ್ಟ ಅಧಿಕಾರಿಗಳ ಗಮನಕ್ಕೆ ನಾವು ಕೊಡ್ತೀವಿ. ಹೋಮ್ ಮಿನಿಸ್ಟರ್ ಗಮನಕ್ಕೂ ಕೊಡೋಣ.
ಇದು ಎಲ್ಲರಿಗೂ ಅವ್ರು ಹೇಳಿದ್ರೆ ಅಲ್ಲರಿಗೂ ನಾವು ಇದಕ್ಕೆ ಬುನಾದಿಯನ್ನ ಇದು ಮಾಡೋದು. ಸರ್ ನಮ್ಗಾಗಿರೋ ನೋವು ಕಷ್ಟಕ್ಕೆ ಸ್ಪಂದಿಸಿದೀರಾ, ನಮ್ಮ ಮನವಿನೂ ಸ್ವೀಕರಿಸಿದೀರಾ. ತುಂಬಾ ಇದಕ್ಕೆ thanks. ಮೊದಲ ಈ ಮನವಿ ಅಂದ್ರೆ ನಾವು ಹಾ ಸರ್. ನಿಮ್ಮೊಂದು ವಿಡಿಯೋನ ನಮ್ಮ ದೀನ್ ಸೇವಾ ಸಮಿತಿ ತಂಡ ಏನಿದೆಯೋ ನಿಮ್ ವಿಡಿಯೋ ನೋಡ್ಮೇಲೆ ಏನ್ ಇವತ್ತಿನ ದಿನ ಪೊಲೀಸ್ ಇಲಾಖೆಯವ್ರಿಗೆ ಪೊಲೀಸವ್ರಿಗೇನೆ ಇವತ್ತಿನ ದಿನ ಅನ್ಯಾಯ ಮಾಡ್ತಿದ್ದಾರೆ ಅಂದ್ರೆ ಏನಿರ್ಬೋದು ಅಂತ ತಮ್ಮನ್ನ ಇಷ್ಟೊಂದು ರಾತ್ರಿ ಎಷ್ಟು 10:30 ಟೈಮ್ ಹೌದು ಸರ್. ಆದ್ರೂ ಬಂದು ನಾವು ತಮ್ಮನ್ನು ಭೇಟಿಯಾಗಿ ಇದನ್ನ ಬೆಳೆದು ತರಬೇಕಂತಾನೆ ಇವತ್ತಿನ ತಮ್ಮನ್ನು ಭೇಟಿಯಾಗಿದ್ದು ಪೊಲೀಸ್ ಇಲಾಖೆ- ಮುಂದಿನ ದಿನದಲ್ಲಿ ನಿಮಗೆ ಆದಷ್ಟು ಬೇಗ ನ್ಯಾಯ ಒದಗಿಸ್ಕೊಡ್ತಾರೆ. ಪ್ರತಿಯೊಬ್ಬ ಸಂಘಟನೆಯವರು ಬಂದು ನಿಮ್ಮನ್ನು ಭೇಟಿ ಆಗ್ತಾರೆ. ಹ್ಞೂ ಸರ್, ಇದಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಮಟ್ಟದಲ್ಲಿ ಹಲವಾರು ನಾಯಕರು, ನಮ್ಮ ಸಂಘಟನೆಗಳ ನಾಯಕರು ಬರ್ತಾರೆ, ಭೇಟಿ ಆಗ್ತಾರೆ, ಪ್ರತಿಯೊಬ್ಬರು ಭೇಟಿ ಆಗ್ತಾರೆ. ಸರ್, ಅವ್ರಿಗೆ ಪೊಲೀಸ್ ಕಾನೂನು ರಚಿ ಹೇಳಿದ್ರಲ್ಲ, ದಲಿತರು ಕೆಳವರ್ಗದಂದ್ರ ಆ ದಲಿತರು ಕೆಳವರ್ಗದವರು ಇವತ್ತಿನ ದಿನ ಏನ್ ಇದ್ ಮಾಡ್ತಿದ್ರ, ಈ ದೇಶದ ಮೂಲ ನಿವಾಸಿಗೆ ನಾವು ಹೌದು ಹೌದು ಸರ್, ಹೌದು ಸರ್. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಮಕ್ಕಳು ನಾವು. ಹೌದು ಸರ್. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಕೊಟ್ಟಂತ ಸಂವಿಧಾನದ ಅಡಿಯಲ್ಲಿ ಅದನ್ನ ಕೆಲಸ ಮಾಡ್ತಾವ್ರೆ. ಯಾರು ಎಸ್ ಪಿ ಅದನ್ನ ಮರ್ತಿ ಇವತ್ತು ಅದೇ ದಲಿತರನ್ನ ಅವಮಾನ ಮಾಡೋದಂದ್ರೆ ಮಾಡಿರೋದು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಮಕ್ಕಳನ್ನ. ಆ ರುಚಿ ಏನಂತ ನಾವು ನಿಲ್ಲಿಸಲ್ ಪವರ್ ಏನಂತ ನಾವು ತೋರಿಸ್ತೀವಿ ನಾವು.